ಮುಟ್ಟಲ್ಲ. ಒಂದ್ ವಿಷಯ ಅದನ್ನ ಮುಟ್ರಿ ಹಾಳಾಗೋಲಿ ಮುಟ್ಬಿಡಮ್ಮ. ಮಾಮ ಏನಾಗ್ಲಿಲ್ಲ. ಏನಾಗ್ಬೇಕಿದ್ದಪ್ಪ? ಲವ್ ಸ್ಟೋರಿ ಸಿನಿಮಾದಾಗ ಹುಡುಗ ಹುಡುಗಿ ಕೈ ಮುಟ್ಟಿದ್ರ ಕರೆಂಟ್ ಪಾಸ್ ಆಕೈತೆ. ಅಲ್ಲಿ ಪಾಸ್ ಆಗೋದು ಕರೆಂಟ್ ಅಲ್ಲಪ್ಪ, ಭಾವನೆಗಳು. ಮಯ ಕರೆಂಟ್ ಐತೆ. ಪವರ್ ಇರ್ಬೇಕು ಕಣ, ಇದ್ರೆ ಹರಿಯತ್ತೆ. ಪವರ್ ಎಲ್ಲಿರ್ತದೆ? ಪವರು ಕಣ್ಣಲ್ಲಿರ್ಬೇಕು, ಮಾತಲ್ಲಿರ್ಬೇಕು, ನಮ್ಮ ಮೈಯಲ್ಲಿರ್ಬೇಕು. ಆ ವಿದ್ಯುತ್ ಸೆಳೆತಕ್ಕೆ ಹುಡುಗಿರು ರಪ್ಪ ಅಂತ ಬಿದ್ದೋಗ್ಬಿಡ್ತಾರೆ. ಕರೆಂಟ್ ಟ್ರಾನ್ಸ್ಫಾರ್ಮರ್ ಆಗ್ಬೇಕೆ? ಹೌದೌದು, ಟ್ರಾನ್ಸ್ಫಾರ್ಮರ್ ಆಗ್ಲೇಬೇಕು. ಅದೇಂಗ್ರಿ ಗುಂಡನವ್ರ? ಪೆಡಗುಲ್ಕಾಯ್ ಹೋಗಿ ಟ್ರಾನ್ಸ್ಫಾರ್ಮರ್ ಅಲ್ಲಿ ಕೈ ಇಡು, ಮೈ ತುಂಬಾ ಕರೆಂಟ್ ತುಂಬ್ಕೊಳತ್ತೆ. ಆಗ ಹುಡುಗಿರು ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ. ಕೆಲಸ ಮಾಡ್ತೀನಿ. ಟ್ರಾನ್ಸ್ಫಾರ್ಮರ್ ಎಲ್ಲೈತಿ? ಬೆಳಗಾವ್ರು ನಾ ಮಲ್ಕೊಂಡಿದ್ಯಲ್ಲ, ಹೇಳ ಹೇಳ್ತೀಯಲ್ಲ, ನೀರ್ ತಂದು ಸುರಿಲ್ಲ, ಹೇಳ. ಪರಮ ಯಾಕೋ ಕಿರ್ಚ್ಕಣೆ, ನಮ್ಮನೆ ತನಕ ಕೇಳಿಸ್ಬಿಡ್ತಾ? ಯಾಕೆ ನಡುಕ್ತಾ ಇದೆಯಾ? ಪುಟ್ಲಾರಿ ಅವನು ನೋಡ. ಅವನೇ ನೋಡ್ತೀಯ, ಬೆಳಗಾದ್ರು ಎದ್ದಿಲ್ಲ ಸೋಮಾರಿ. ರಾತ್ರಿ ಎಲ್ಲ ಕೈಯಲ್ಲಿ ವಯರ್ ಹಿಡ್ಕೊಂಡ್ ಮಲಗಿದ್ದ ಅನ್ಸುತ್ತೆ ಕಣ, ಮುಟ್ತಿದ್ದಂಗೆ ಶಾಕ್ ಹೊಡೆದು ಬಿಡ್ತಾರೆ. ಎಷ್ಟಿದೆ ಸರ್? 440 ವೋಲ್ಟ್ಸು. ಮಿಲಿಯನ್ ಸ್ಪೀಡ್ ಅಲ್ಲಿ ಕರೆಂಟ್ ಮೂವ್ ಆಗ್ತಾ ಇದೆ. ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ವಿಜ್ಞಾನಿಗಳೇ, ಮುಂದೆ ಏನಾಗ್ಬೋದು? ಜಪಾನ್ ನಲ್ಲಿ ಅಣು ಸ್ಥಾವರ ಕಾಯ್ತಲ್ಲ, ಹಾಗೆ ಇವನೇನಾದ್ರೂ ಸಿಡಿದು ಬಿಟ್ರೆ ಸುತ್ತಮುತ್ತ 10 ಕಿಲೋಮೀಟರ್ ಯಾರೂ ಇರೋದಿಲ್ಲ. ಆದ್ರೆ ಅದು ಅಣು ಸ್ಥಾವರ. ಇದು ವಿದ್ಯುತ್ ಸ್ಥಾವರ. ಈ ಕರೆಂಟ್ ಎಷ್ಟು ಪವರ್ಫುಲ್ ಅಂದ್ರೆ ಅಣು ವಿಕಿರಣದಿಂದ ಯಾವ ತರ ಸ್ಫೋಟ ಆಗುತ್ತೋ ಹಾಗೆ ಸ್ಫೋಟ ಆಗುತ್ತೆ. ಯಾಕೆ ಹೀಗಾಯ್ತು ಗೊತ್ತಾಗ್ತಾ ಇಲ್ವಲ್ಲಪ್ಪ. ಇದರಿಂದ ಇವನ್ಗೇನ್ ತೊಂದ್ರೆ ಇಲ್ಲ ತಾನೆ? ಇವನ್ಗೆ ಅಂತ ತೊಂದ್ರೆ, ಇವನಲ್ಲಿ ಕರೆಂಟ್ ಇರೋದ್ರಿಂದ ತುಂಬಾ ಬುದ್ಧಿವಂತ ಆಗ್ತಾನೆ, ದೊಡ್ಡ ವಿಜ್ಞಾನಿನೂ ಆಗ್ಬೋದು, ಕಡೆಗೆ ಕರೆಂಟ್ ಬಾಬಾನೂ ಆಗ್ತಾನೆ. ಈ ಏರಿಯಾದಲ್ಲಿ ನಿನ್ನೆಯಿಂದ ಕರೆಂಟ್ ಇಲ್ಲ ಅಂತ ಪೇಪರ್ ಅಲ್ಲಿ ಬರ್ದಿದ್ರು. ನೀನು ಹೋಗಿ ನೋಡು ಅಂತ ಕರೆಂಟ್ ಬಂದ್ಬಿಡ್ತು. ನನಗೆ ಕೈ ಮುಗಿತೀರಿ? ಸುವರ್ಣ, ಲೇಟ್ ಮಿಷಿನ್ ಓಡ್ಲಿಲ್ಲ ಅಂತಂದ್ರೆ ಕೂಲಿ ಸಿಗಲ್ಲ. ನಮ್ಮ ಹೆಂಡತಿ ಮಕ್ಕಳು ಉಪವಾಸ ಬೀಳ್ತಾರೆ. ನೀನ್ ನಿಜವಾಗ್ಲೂ ನಮ್ ದೇವ್ರಪ್ಪ. ನಾ ಹೇಳಿದ ಮುಗಿದ ಕರೆಂಟ್ ಬರಬೇಕೆ. ನಿನ್ನಂತ ಕರೆಂಟ್ ಬಾಬಾನ ನನ್ ಜೀವನದಲ್ಲೇ ನೋಡಿಲ್ಲ. ಜೈ ಕರೆಂಟ್ ಬಾಬಾ. ನನ್ ಪ್ರಾಬ್ಲಮ್ಸ್ ಎಲ್ಲಾರ್ಗು ಹೇಳ್ದೆ ಕಣೋ, ಆದ್ರೆ ಯಾರು ಸಾಲ್ವ್ ಮಾಡ್ಲಿಲ್ಲ. ಯಾರ್ಯಾರು ಹೇಳ್ರಿ? ನಮ್ ಭಾವಂಗ್ ಹೇಳ್ದೆ, ಪರ್ಮು ಅಂಕಲ್ ಹೇಳ್ದೆ, ಕೆಬಿ ಅವ್ರಿಗೆ ಹೇಳ್ದೆ, KPTCL ಅವ್ರಿಗೆ ಹೇಳ್ದೆ. ನನಗೆ ಹೇಳ್ರಿ. ನಾನು ಬ್ಯಾಚ್ ನೋಡ್ಬೇಕು, ಆದ್ರೆ ಕರೆಂಟ್ ಇಲ್ಲ. ಅಷ್ಟೇ ಹೋಗಲ್ಲ, ಈಗ ನೋಡ್ರಿ, ನಿಮ್ಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಕರೆಂಟ್ ಬರ್ತಾವ. ಹಾಗೇನು ಇಲ್ಲ, ನಿಮ್ ಚಪ್ಪಾಳೆ ಹೊಡೆಯೋದಕ್ಕೂ ಕರೆಂಟ್ ಬರೋದಕ್ಕೂ ಸರಿ ಹೋಯ್ತು. ಅದ್ರಲ್ಲೇನಿದೆ ಆಶ್ಚರ್ಯ? ಸದ್ಯ ಕರೆಂಟ್ ಬಂತಲ್ಲ, ನಾನು ಮ್ಯಾಚ್ ನೋಡ್ಬೋದು. ಕರೆಂಟ್ ಮಿನಿಸ್ಟರ್ ಕುಮಾರಿ ಅಮೀಬ್ ಅವರು ಸುಬ್ಬು ಬಗ್ಗೆ ಒಂದೆರಡು ಮಾತಾಡ್ತಾರೆ. ಕರೆಂಟ್ ಅಂದ್ರೆ ಜಗತ್ತು, ಜಗತ್ತು ಅಂದ್ರೆ ಬ್ರಹ್ಮಾಂಡ. ಕರೆಂಟ್ ಇಲ್ಲ ಅಂದ್ರೆ ಈ ಪ್ರಪಂಚ ಎಲ್ಲ ಕತ್ತಲು. ಸುಬ್ಬು ಅವರು ಕರೆಂಟ್ ಮಗ ಆಗಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ. ಜನ ಇವ್ರನ್ನ ದೇವ್ರು ಅಂತ ಒಪ್ಕೊಂಡಿದ್ದಾರೆ. ಸೊ ಇವತ್ತಿಂದ ಸುಬ್ಬು ಅವರು ಕರೆಂಟ್ ಬಾಬಾ. ಇವನಿಲ್ಲಿದ್ರೆ ನಮಗೆ ಕಷ್ಟ ಕಣ. ಅವನ ಕೈಲಿ ಯಾಕೆ ನಾವು ಶಾಕ್ ಹೊಡ್ಸ್ಕೊಂಡು ಸಾಯ್ಬೇಕು? ಹೌದಲ್ವಾ ಭಾವ? ಅವನ್ಗೆ ಸನ್ಮಾನ, ನಮ್ ಗೌಮಾನ. ಪರಮ, ಅವನ ಎದುರುಗಡೆ ನಾನು ವೇದನ್ ಜೊತೆ ಮಾತಾಡೋಗಿಲ್ಲ, ಡ್ಯಾನ್ಸ್ ಅಂತೂ ಮಾಡೋ ಆಗಿಲ್ಲ. ನಾನಿಲ್ಲ. ನಾನ್ ನಿನ್ ಜೊತೆ ಕುಣಿಬೇಕಾ? ಹೌದ್ರಿ, ಮಿನಿಸ್ಟರ್ ನನ್ನ ಹೊಳರೆ, ಇದೇ ಖುಷಿ ನನ್ ಕೈ ಹಿಡ್ಕೊಂಡ್ ಕುಣಿರಿ. ನಾನ್ ಕುಣಿಯಲ್ಲ. ಕುಣಿಯಂಗಿಲ್ಲ ಅಂದ್ರೆ ನಾನು ಗುಂಡನವ್ರು ಮುಟ್ಬಿಡ್ತೀನಿ. ಸುಬ್ಬು ಅವರೇ, ದೇಶಕ್ಕೋಸ್ಕರ ನೀವು ಈ ಕೆಲಸ ಮಾಡ್ಲೇಬೇಕಾಗತ್ತೆ. ಹೌದು, ನಿಮ್ಮೆಲ್ಲರೂ ಕರೆಂಟ್ನ ಬೇರೆಯವ್ರಿಗೆ ಕೊಟ್ರೆ ವಿದ್ಯೆಗೆ ಅನುಕೂಲ ಆಗುತ್ತೆ, ವ್ಯವಸಾಯಕ್ಕೆ ಅನುಕೂಲ ಆಗುತ್ತೆ, ಆಸ್ಪತ್ರೆಗಳಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಒಪ್ಕೊಳ್ಳಿ. ಹೊರ ಕೊಡ್ರಿ. ಸುಬ್ಬು ಅವ್ರಿಗೆ, ಸುಬ್ಬು ಅವ್ರಿಗೆ. ಸುಬ್ಬು ಅವರೇ, ಮಿನಿಸ್ಟರ್ ಹೇಳಿ ಕಳ್ಸಿದ್ದಾರೆ ನಿಮ್ಮನ್ನ ಸಿಟಿ ಮಾರ್ಕೆಟ್ ಹತ್ರ ಇರೋ ಟ್ರಾನ್ಸ್ಫಾರ್ಮರ್ ಒಳಗಡೆ ಕೂರಿಸ್ಬೇಕಂತೆ. ನಡೀರಿ ಹೋಗೋಣ. ಬರಂಗಿಲ್ಲ, ನಾನು ಮುಟ್ಟಾಕ ಹೋಗ್ರಿ. ನಾನು ಮುಟ್ಟಿದ್ರೆ ನಿಮ್ಗೆ ಸಾಕು ಹೊಡಿದ್ವಿ. ಅಲ್ಲಿ ನೋಡಿ. ಏನಾಯ್ತು ಮಾಮ? ನನ್ ಮಯ ಕರೆಂಟ್ ಬಂದ್ರೆ ಬಾ ತ್ರಾಸ ಆಗೈತಿ. ನಿನ್ನ ಮೇಲೆ ಕರೆಂಟ್ ಎಲ್ಲೋ ಇದೆ. ಕಾಣಿಸಿ